ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೈಕ್ರೋಮ್ಯಾಕ್ಸ್ ಕಂಪನಿಯ ಇನ್ 1B ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿ ನನ್ನ ಫಸ್ಟ್ ಇಂಪ್ರೆಷನ್ ಹೇಗಿತ್ತು ಅಂತ ತಿಳಿಸ್ಕೊಡ್ತೇನೆ. ಸೊ ಬಹಳ ತಿಂಗಳುಗಳ ನಂತರ ಮೈಕ್ರೋಮ್ಯಾಕ್ಸ್ ಮತ್ತೆ ಮಾರ್ಕೆಟ್ಗೆ ರೀ ಎಂಟ್ರಿ ಕೊಡ್ತಾ ಇದೆ. ನೋಡೋಣ ಯಾವ ರೀತಿ ಸ್ಪೆಸಿಫಿಕೇಶನ್ಸ್ ಮತ್ತು ಫೀಚರ್ಗಳೊಂದಿಗೆ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಫೋನ್ ನಮಗೆ ಈ ರೀತಿಯ ಬ್ರೈಟ್ ಕಲರ್ಫುಲ್ ಬಾಕ್ಸ್ನಲ್ಲಿ ಶಿಪ್ ಆಗುತ್ತೆ. ಮೇಲೇನು ನಮಗೆ ಇನ್ ಬ್ರ್ಯಾಂಡಿಂಗ್ ಕಾಣಿಸುತ್ತೆ. ಬಾಕ್ಸ್ ಹಿಂದೆ ಕೂಡ ಮೇಕ್ ಇನ್ ಇಂಡಿಯಾ ಲೋಗೋ ನೋಡಬಹುದು. ಬಾಕ್ಸ್ ಕಂಟೆಂಟ್ಗಳನ್ನು ನೋಡೋದಾದರೆ ಮೊದಲಿಗೆ ನಮಗೆ ಮೈಕ್ರೋಮ್ಯಾಕ್ಸ್ ಇನ್ 1B ಹ್ಯಾಂಡ್ಸೆಟ್ ಇರುತ್ತೆ. ಸಿಮ್ ಎಜೆಕ್ಟರ್ ಟೂಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಯೂಸರ್ ಮ್ಯಾನ್ಯುವಲ್, ಸಾಫ್ಟ್ ಸಿಲಿಕಾನ್ ಕೇಸ್, ಫಾಸ್ಟ್ ಚಾರ್ಜಿಂಗ್ ಬ್ರೇಕ್, USB Type-C ಕೇಬಲ್ ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ ರೇಂಜ್ನಲ್ಲಿ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ Type-C ಕೇಬಲ್ ಕೊಟ್ಟಿರೋದು ಮೈಕ್ರೋಮ್ಯಾಕ್ಸ್ ಕಡೆಯಿಂದ ಒಂದು ಒಳ್ಳೆ ಮೂವ್ ಅಂತಲೇ ಹೇಳಬಹುದು. ಫ್ರಂಟ್ನಲ್ಲಿ ನಿಮಗೆ 6.5 ಇಂಚಿನ IPS LCD HD+ ಡಿಸ್ಪ್ಲೇ ಇರುತ್ತೆ. ವಾಟರ್ ಡ್ರಾಪ್ ನಾಚ್ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಬ್ಯಾಕ್ ಸೈಡ್ ನಿಮಗೆ 13 ಮೆಗಾಪಿಕ್ಸೆಲ್ನ f1.8 ಅಪರ್ಚರ್ ಪ್ರೈಮರಿ ಕ್ಯಾಮ್ರಾ, 2 ಮೆಗಾಪಿಕ್ಸೆಲ್ನ f2.4 ಡೆಪ್ತ್ ಕ್ಯಾಮ್ರಾ ಇರುತ್ತೆ. LED ಫ್ಲ್ಯಾಶ್, ಫೇಸ್ ಡಿಟೆಕ್ಷನ್ ಆಟೋ ಫೋಕಸ್, ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಕೆಳಗೆ ಚಾರ್ಜಿಂಗ್ ಪೋರ್ಟ್, ಸೆಕೆಂಡರಿ ಮೈಕ್ರೋಫೋನ್, ಹೆಡ್ಫೋನ್ ಜಾಕ್ ಇರುತ್ತೆ. ಬಲಗಡೆ ವಾಲ್ಯೂಮ್ ಬಟನ್, ಪವರ್ ಬಟನ್ ಇರುತ್ತೆ. ಎಡಗಡೆ ಸಿಮ್ ಕಾರ್ಡ್ ಟ್ರೇ ಇರುತ್ತೆ. ಸಾಫ್ಟ್ವೇರ್ ಮತ್ತು ಇಂಟರ್ನಲ್ಸ್ ಬಗ್ಗೆ ಹೇಳೋದಾದರೆ ಆಂಡ್ರಾಯ್ಡ್ ವರ್ಷನ್ 10, ಮೀಡಿಯಾಟೆಕ್ ಹೀಲಿಯೋ G35 ಪ್ರೊಸೆಸರ್ನಿಂದ ಕೂಡಿದೆ. ಈ ಮೊಬೈಲ್ ನಿಮಗೆ 2 ವೇರಿಯಂಟ್ಗಳಲ್ಲಿ ಸಿಗುತ್ತೆ. 32 2GB ರ್ಯಾಮ್, 64 4GB ರ್ಯಾಮ್ನಲ್ಲಿ ಸಿಗಲಿದ್ದು ಬ್ಲೂ, ಗ್ರೀನ್, ಪರ್ಪಲ್ ಕಲರ್ನಲ್ಲಿ ಲಭ್ಯವಿದೆ. 5000 mAhನ ಪವರ್ಫುಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. 128 GB ಮೆಮರಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಇದೊಂದು ಬಡ್ಜೆಟ್ ಸ್ಮಾರ್ಟ್ಫೋನ್ ಆಗಿದ್ದರೂ ಮೈಕ್ರೋಮ್ಯಾಕ್ಸ್ ಇಲ್ಲಿ ಯಾವುದೇ ಸೆನ್ಸರ್ಗಳನ್ನು ಸ್ಕಿಪ್ ಮಾಡಿಲ್ಲ. ಲೈಟ್ ಸೆನ್ಸರ್, ಪ್ರಾಕ್ಸಿಮಿಟಿ ಸೆನ್ಸರ್, ಆಕ್ಸಲರೋಮೀಟರ್, ಗೈರೋಸ್ಕೋಪ್ ಈ ರೀತಿ ಎಲ್ಲ ಸೆನ್ಸರ್ಗಳನ್ನು ಕೊಟ್ಟಿದ್ದಾರೆ. ನೋಡೋದಕ್ಕೆ ಈ ಮೊಬೈಲ್ ದೊಡ್ಡದಾಗಿದ್ದರೂ 188 ಗ್ರಾಮ್ಸ್ ಮಾತ್ರ ತೂಕ ಇದೆ. ಸೊ ಇದರ ಬ್ಯಾಕ್ ಕ್ಯಾಮ್ರಾ ಎಷ್ಟು ಚೆನ್ನಾಗಿದೆಯೋ ಫ್ರಂಟ್ ಕ್ಯಾಮ್ರಾದಲ್ಲೂ ಕೂಡ ಪರವಾಗಿಲ್ಲ, ಒಳ್ಳೆ ಕ್ಯಾಮ್ರಾನೇ ಕೊಟ್ಟಿದ್ದಾರೆ. ಫ್ರಂಟ್ನಲ್ಲಿ 8 ಮೆಗಾಪಿಕ್ಸೆಲ್ನ f2.0 ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಸ್ಯಾಂಪಲ್ಗಳನ್ನು ಈಗ ತೋರಿಸ್ತೀನಿ ನೋಡಿ. ಸೊ ನನ್ನ ಮೊದಲ ಇಂಪ್ರೆಷನ್, ಫೋನ್ ತುಂಬ ಟ್ರೆಂಡಿ ಮತ್ತು ಸ್ಟೈಲಿಶ್ ಆಗಿದ್ದು ನನಗೆ ಸ್ಕ್ರೀನ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಮುಖ್ಯವಾಗಿ ಮೀಡಿಯಾ ಕನ್ಸಂಪ್ಷನ್ ಅಂದರೆ ಮೂವಿಗಳನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ವೈಬ್ರೆಂಟ್ ಆಗಿ ಕಾಣುತ್ತೆ. ಹಾಗೆ ಇದರ ಸ್ಪೀಕರ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಲೌಡ್ ಮತ್ತು ಕ್ಲಿಯರ್ ಆಗಿದೆ. ಫೋನ್ ಯೂಸ್ ಮಾಡೋದಕ್ಕೂ ಅಷ್ಟೇ ತುಂಬ ಸ್ಮೂತ್ ಆಗಿದೆ. ಆ್ಯಪ್ ಓಪನಿಂಗ್, ಆ್ಯಪ್ ಸ್ವಿಚಿಂಗ್ ಎಲ್ಲವೂ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇನ್ನು ಈ ಮೊಬೈಲ್ನ ಕೆಲವೊಂದು ಸ್ಪೆಷಲ್ ಫೀಚರ್ ಬಗ್ಗೆ ಹೇಳಬೇಕಂದ್ರೆ, ಈ ಮೊಬೈಲ್ ಮೀಡಿಯಾಟೆಕ್ ಹೀಲಿಯೋ G35 ಹೈಪರ್ ಇಂಜನ್ ಗೇಮ್ ಟೆಕ್ನಾಲಜಿ ಪ್ರೊಸೆಸರ್ನಿಂದ ಕೂಡಿರೋದ್ರಿಂದ ಕಂಪನಿ ಯೂಸರ್ಗಳಿಗೆ ಒಳ್ಳೆಯ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಇದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಟೆಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೊಂದು ಫೀಚರ್ ಏನಂದರೆ, ಈ ಮೊಬೈಲ್ ರಿವರ್ಸ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಸೊ ಈ ಪ್ರೈಸ್ ರೇಂಜ್ನಲ್ಲಿ ಯಾವ ಕಂಪನಿ ಕೂಡ ಈ ಫೀಚರ್ ಕೊಟ್ಟಿರೋದನ್ನು ನಾನು ಇಲ್ಲಿಯವರೆಗೆ ನೋಡೇ ಇಲ್ಲ, ಆದರೆ ಮೈಕ್ರೋಮ್ಯಾಕ್ಸ್ ಕೊಟ್ಟಿದೆ. ಸೊ ಕೊನೆಯದಾಗಿ, ಬಹಳ ತಿಂಗಳುಗಳಿಂದ ಕಣ್ಮರೆಯಾಗಿದ್ದ ಮೈಕ್ರೋಮ್ಯಾಕ್ಸ್ ಈಗ ಮಾರ್ಕೆಟ್ಗೆ ಇನ್ ನೋಟ್ 1 ಮತ್ತು ಇನ್ 1B ಮೊಬೈಲ್ಗಳಿಂದ ರೀ ಎಂಟ್ರಿ ಕೊಡ್ತಾ ಇದೆ. ರೇಟ್ ಕೂಡ ಅಷ್ಟೇ ತುಂಬ ಸ್ಪರ್ಧಾತ್ಮಕವಾಗಿ ಇಟ್ಟಿದ್ದಾರೆ. ಒಳ್ಳೆಯ ಫೀಚರ್ ಮತ್ತು ಸ್ಪೆಸಿಫಿಕೇಷನ್ಗಳನ್ನು ಕೊಟ್ಟಿದ್ದಾರೆ. ನೋಡೋಣ ಮೈಕ್ರೋಮ್ಯಾಕ್ಸ್ ಈ 2 ಫೋನ್ಗಳಿಂದ ಮಾರ್ಕೆಟ್ನಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ಇತರೆ ಕಂಪನಿಗಳಿಗೆ ಟಾಂಗ್ ಕೊಡುತ್ತಾ ಅಂತ. ಇದು ಈ ಮೊಬೈಲ್ ಬಗ್ಗೆ ಇರುವ ನನ್ನ ಫಸ್ಟ್ ಇಂಪ್ರೆಷನ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.